ವ್ಯಕ್ತಿ ಅವನು ಬ್ರಾಹ್ಮಣನೋ ಕ್ಷತ್ರಿಯನೋ ವೈಶ್ಯನೋ ಶೂದ್ರನೋ ಅಥವಾ ಇನ್ನು ಬೇರೆ ಬೇರೆ ಅವಾಂತರ ಜಾತಿಗಳು ಯಾವುದೇ ಜಾತಿ ಪಂಗಡಕ್ಕೆ ಸೇರಿದವನಾದರೂ ತನ್ನ ಕರ್ತವ್ಯ ಏನು ಅಂತ ಚೆನ್ನಾಗಿ ಹಿರಿಯರಿಂದ ತಿಳಿದುಕೊಂಡು ಪರಂಪರೆಯಿಂದ ತಿಳಿದುಕೊಂಡು ಆ ಕರ್ತವ್ಯ ಕರ್ಮವನ್ನು ಚೆನ್ನಾಗಿ ಮಾಡಿ ದೇವರಲ್ಲಿ ಅರ್ಪಣೆ ಮಾಡಿದರೆ ಅದೇ ಧರ್ಮ. ಹಾಗಾದರೆ ನಾವು ಏನು ಮಾಡಬೇಕು ಅಂತ ನಾವು ತಿಳಿಯಬೇಕಾದದ್ದು, ಬ್ರಾಹ್ಮಣ್ಯವನ್ನು ನಾವು ಉಳಿಸಿಕೊಳ್ಳಬೇಕು. ನಮಗೆ ವಿಹಿತವಾದ ಕರ್ಮಗಳನ್ನು ನಾವು ಚೆನ್ನಾಗಿ ಮಾಡಬೇಕು. ಅದನ್ನು ಮಾಡಿದರೆ ಲಾಭ, ಮಾಡದಿದ್ದರೆ ಏನು ತೊಂದರೆ ಇಲ್ಲ ಅನ್ನೋ ಹಾಗಿಲ್ಲ. ಮಾಡದೇ ಇದ್ದರೆ ಹಾನಿಯೂ ಇದೆ. ಅದೇ ಹಾನಿ. ಈಗೇನು ಒಂದು ಹೊಡೆತದ ಮೇಲೆ ಹೊಡೆತ, ಆಘಾತದ ಮೇಲೆ ಆಘಾತ, ಅವನತಿ, ಎಷ್ಟು ರೀತಿಯ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೇವೆ ಅಂತ ಹೇಳೋ ಕಾರಣ ಇಲ್ಲ ಸಭೆಯಲ್ಲಿ. ಆರ್ಥಿಕ ಸಮಸ್ಯೆಗಳಿವೆ, ಕೌಟುಂಬಿಕ ಸಮಸ್ಯೆಗಳಿವೆ, ಇವತ್ತು ಮದುವೆ ನಾಳೆ ವಿಚ್ಛೇದ, ಎಷ್ಟು ಕಡೆಗೆ ನಡೀತಾ ಇದೆ. ಎಂತಹ ಶೋಚನೀಯ ಸಂಗತಿ. ಯಾವ ವ್ಯಕ್ತಿ ಎಲ್ಲರಿಗೆ ಮಾರ್ಗದರ್ಶನ ಮಾಡಬೇಕೋ, ಮಾರ್ಗದರ್ಶನ ಮಾಡಬೇಕಾದ ವ್ಯಕ್ತಿ ಮಾರ್ಗಕ್ಕೆ ಬಂದು ನಿಂತಿದ್ದಾನೆ, ಬೀದಿಗೆ ಬಂದು ನಿಂತಿದ್ದಾನೆ, ತನ್ನ ಕರ್ತವ್ಯವನ್ನು ಬಿಟ್ಟದ್ದಕ್ಕೆ. ಅಸಾಂಪ್ರದಾಯಿಕವಾದಂತಹ ವಿವಾಹಗಳು, ಮಾಡಿಕೊಂಡ ಕೆಲವೇ ದಿನಗಳಲ್ಲಿ ವಿಚ್ಛೇದಗಳು, ಜೊತೆಗಿದ್ದರೂ ಕಲಹಗಳು, ಅತ್ತೆ ಮಾವಂದಿರನ್ನು ಹೊರಗೆ ಅಟ್ಟೋದು, ತಂದೆ ತಾಯಿಗಳನ್ನು ಹೊರಗೆ ಕಳಿಸೋದು, ಜೊತೆಗೆ ಯಾವ ತಂದೆ ತಾಯಿಗಳು ಇವನಿಗೆ ಜನ್ಮ ಕೊಟ್ಟು ವಿದ್ಯೆಯನ್ನು ಕೊಟ್ಟು ಚೆನ್ನಾಗಿ ಓದಿಸಿ ದೊಡ್ಡವನನ್ನು ಮಾಡಿ ಉದ್ಯೋಗ ಹಚ್ಚುವುದಕ್ಕೆ ಪ್ರಯತ್ನ ಮಾಡಿ ಇವನು ಓದು ಚೆನ್ನಾಗಿ ಆಗಬೇಕು ಅಂತ ಅವರು ಬಡತನ ಇದ್ದರೆ ತಾವು ಉಪವಾಸ ಇದ್ದು ಇವನಿಗೆ ಓದೋದಕ್ಕೆ ಹಣ ಕೊಟ್ಟು, ಧಾರ್ಮಿಕರಾಗಿದ್ದರೆ ಇವನಿಗೋಸ್ಕರ ಅಂತ ಗುರುಗಳಿಗೆ ದೇವರಿಗೆ ಸೇವೆ ಮಾಡಿ ಹರಕೆ ಹೊತ್ತು ಏನೇನು ಮಾಡಿರ್ತಾರೆ. ಅಷ್ಟೆಲ್ಲ ಮಾಡಿದ ತಂದೆ ತಾಯಿಗಳನ್ನು ಕೇವಲ ಹೆಂಡತಿಯ ಮಾತನ್ನು ಕೇಳಿಕೊಂಡು ಅವರಿದ್ದರೆ ನಾನು ಮನೆಗೆ ಬರೋದಿಲ್ಲ ಅಂತ ಹೇಳಿದ್ದಕ್ಕೆ ಹೊರಗೆ ಹಾಕೋ ಪ್ರಸಂಗಗಳು ಎಷ್ಟು ಮನೆಗಳಲ್ಲಿ ನಡೀತಾ ಇಲ್ಲ. 1000ಕ್ಕೆ 1 ಕಥೆ ಕೆಲವು ದಶಕಗಳ ಹಿಂದೆ ನಾವು ಕೇಳ್ತಾ ಇದ್ದರೆ 10ಕ್ಕೆ 1 ಇಂತಹ ಕಥೆಗಳು ನಡೀತಾ ಇವೆ. ಅಷ್ಟು ಅವನತಿಯಾಗ್ತಾ ಇದೆ. ಇದೆಲ್ಲದಕ್ಕೆ ಕಾರಣ ನಮ್ಮಲ್ಲಿ ಸರಿಯಾದ ತಿಳುವಳಿಕೆ ಇಲ್ಲ. ಗಾಯತ್ರಿಯ ಜಪವನ್ನು ಚೆನ್ನಾಗಿ ಮಾಡಿ ಎಲ್ಲ ಪುರುಷರು ಉಪನಯನ ಮಾಡಿಕೊಂಡ ಸಕಾಲಕ್ಕೆ ಉಪನಯನ ಮಾಡಿಕೊಳ್ಬೇಕು. ಉಪನಯನ ಮಾಡಿಕೊಂಡವರು ಪ್ರತಿಯೊಬ್ಬರು ನಿತ್ಯದಲ್ಲಿ 2 ಹೊತ್ತು ಸಂಧ್ಯಾವಂದನವನ್ನು ಮಾಡಿ ಗಾಯತ್ರಿಯ ಜಪವನ್ನು ವಿಶೇಷವಾಗಿ ಭಕ್ತಿಯಿಂದ ಮಾಡಿ ನಿಮ್ಮ ಮನಸ್ಸಿಗೂ ನೆಮ್ಮದಿ ಇದೆ. ನೀವು ಜಪ ಮಾಡಿದರೂ ಹೆಣ್ಣುಮಕ್ಕಳಿಗೂ ಅದರಿಂದ ಮಾನಸಿಕ ನೆಮ್ಮದಿಯನ್ನು ದೇವರು ಕೊಡ್ತಾನೆ. ಧಿಯೋ ಯೋ ನಃ ಪ್ರಚೋದಯಾತ್, ನನಗೆ ಅಲ್ಲ ನಮಗೆ, ನಮ್ಮೆಲ್ಲರಿಗೂ ಸದ್ಬುದ್ಧಿಯನ್ನು ಕೊಡಲಿ ಎನ್ನುವ ಪ್ರಾರ್ಥನೆ ಇದೆ. ಈಗಾಗಲೇ ದೇವರು ಬುದ್ಧಿಯನ್ನು ಕೊಟ್ಟದ್ದರ ಉಪಕಾರ ಸ್ಮರಣೆಯನ್ನು ಮಾಡಿ ಸದ್ಬುದ್ಧಿಯನ್ನು ದಯಪಾಲಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ನಿಮಗೂ ನಿಮ್ಮವರಿಗೂ ಎಲ್ಲರಿಗೂ ಸದ್ಬುದ್ಧಿಯನ್ನು ಭಗವಂತ ಕರುಣಿಸ್ತಾನೆ. ಇರೋದೇ ಮೂಲ ಅಲ್ಲಿ. ಬುದ್ಧಿಯಲ್ಲಿ ದೋಷ ಇದ್ದದ್ದಕ್ಕೇನೆ ನಮ್ಮ ಕೃತಿಯಲ್ಲಿ ದೋಷ ಇದೆ. ಎಲ್ಲರ ಬುದ್ಧಿ ಧಾರ್ಮಿಕ ಬುದ್ಧಿ ಆದರೆ, ಎಲ್ಲರ ಬುದ್ಧಿ ದೇವರಲ್ಲಿ ಶ್ರದ್ಧೆಯನ್ನು ಮಾಡುವ ಬುದ್ಧಿ ಆದರೆ ಈ ಸಮಸ್ಯೆಗಳೇ ಬರೋದಿಲ್ಲ. ಏನೇನು ಕೊಡಬೇಕು ದೇವರು ನಮಗೆ? ಬುದ್ಧಿ, ದೇವರಲ್ಲಿ ಭಕ್ತಿ ಬೇಕು, ಶ್ರದ್ಧೆ ಬೇಕು, ಧರ್ಮದಲ್ಲಿ ಶ್ರದ್ಧೆ ಬೇಕು, ತಂದೆ ತಾಯಿಗಳಲ್ಲಿ ಅತ್ತೆ ಮಾವಂದಿರಲ್ಲಿ ಹಿರಿಯರ ಬಗ್ಗೆ ಆದರ ಗೌರವ ಆ ಬುದ್ಧಿ ಇರಬೇಕು, ಸಹನಶೀಲತೆಯ ಬುದ್ಧಿ ಬೇಕು. ವಿಚ್ಛೇದಗಳಿಗೆ ಕಾರಣವೇ ಸಹನಶೀಲತೆ ಇಲ್ಲದೇ ಇರೋದು. ಯಾವಾಗಲೂ ನನ್ನ ಮನಸ್ಸಿಗೆ ಬಂದ ಹಾಗೆ ಆಗಬೇಕು ಅನ್ನೋದು ತಪ್ಪು. ನನ್ನಂತೆ ಇನ್ನೊಬ್ಬರು ಇದ್ದಾರೆ, ಅವರ ಮನಸ್ಸಿನ ತಕ್ಕ ಹಾಗೆ ನಾವು ನಡೆಯಬೇಕು. ಕೆಲವೊಮ್ಮೆ ನಮ್ಮ ಮನಸ್ಸಿಗೆ ತಕ್ಕ ಹಾಗೆ ಅವರು ನಡೀತಾರೆ, ಪರಸ್ಪರ ಅರ್ಥ ಮಾಡಿಕೊಂಡು ಹೋಗಬೇಕು. ಈ ತಿಳುವಳಿಕೆ, ಈ ಸಹನಶೀಲತೆ ಇದೇ ಇಲ್ಲ. ಎಲ್ಲವೂ ದೇವರ ಇಚ್ಛೆಯಂತೆ ಆಗ್ತದೆ. ಹರಿಚಿತ್ತ ಸತ್ಯ ಹರಿಚಿತ್ತ, ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯದು. ನಾನು ಬಹಳ ಸ್ವತಂತ್ರ ಅಂತನ್ನೋ ಅಹಂಕಾರದಿಂದ ನನ್ನ ಮನಸ್ಸಿಗೆ ಬಂದದ್ದೇ ಆಗಬೇಕು ಅನ್ನೋದನ್ನು ನಾನು ಕೈ ಬಿಟ್ಟರೆ ಮನೆಯಲ್ಲಿ ಜಗಳ ಆಗೋದೇ ಇಲ್ಲ. ಆಗಲಿ ಬಾಢಮಿತ್ಯನುಮನ್ನೀತ ಶಾಸ್ತ್ರ ಹೇಳುತ್ತದೆ.
ಜಗಳ ತಪ್ಪಿಸೋದಕ್ಕಿರೋದೇನಪ್ಪ ಸೂತ್ರ? ಬಾಢಮಿತ್ಯನುಮನ್ಯೇತ್. ಯಾವನೋ ಒಬ್ಬ ವ್ಯಕ್ತಿ ಕುಟುಂಬದ ಸದಸ್ಯ ಹೀಗಾಗಲೇಬೇಕು ಅಂತ ಬಹಳ ಹಠ ಮಾಡ್ತಾ ಇದ್ದಾನೆ, ಆಗಲಿ ಅಂದ್ಬಿಟ್ರೆ ಅಲ್ಲಿ ಕಲಹ ಮುಗಿಯಿತು. ಏನೋ ಬಹಳ ದೊಡ್ಡ ಸಮಾಜಕ್ಕೋ ಧರ್ಮಕ್ಕೋ ಬಹಳ ದೊಡ್ಡ ವಿರೋಧಿಯಾದ ವಿಚಾರ ಆದರೆ ಮಾತು ಬೇರೆ. ನನ್ನ ವಿಚಾರಕ್ಕೆ ಸ್ವಲ್ಪ ವಿರುದ್ಧ, ನಾನೊಂದು ಹೇಳಿದರೆ ಅವನು ಇನ್ನೊಂದು ಹೇಳಿದ, ನಾನು ಇವತ್ತು ಅಂದರೆ ಅವನು ನಾಳೆ ಅಂದ, ನಾನು 10 ಅಂದರೆ ಅವನು 100 ಅಂದ, ಆಯಿತು ಅಂದರೆ ಮುಗಿದೋಯ್ತು, ಅಲ್ಲಿಗೆ ಕಲಹ ಶಾಂತ. ನೀನು ಹೇಳಿದ್ದೇ ಯಾಕಾಗಬೇಕು, ನಾನು ಹೇಳಿದ್ದೇ ಯಾಕಾಗಬಾರ್ದು? ಬೇಡ. ಬಾಢಮಿತ್ಯನುಮನ್ಯೇತ. ಇದಕ್ಕೇನು ಬೇಕು? ಸ್ವಲ್ಪ ಸಹನಶೀಲತೆ ಬೇಕು, ಹೊಂದಿಕೊಳ್ಳುವ ಪ್ರವೃತ್ತಿ ಬೇಕು. ದೇವರು ಅದನ್ನು ಕೊಡಬೇಕು. ಭಗವಂತ ಇದನ್ನು ಕೊಟ್ಟಿದ್ದ ನಮ್ಮ ಹಿರಿಯರಿಗೆ, ಆದರೆ ಇವತ್ತಿನ ಜನರೇಷನ್ ಒಳಗೆ ಅದಿಲ್ಲ. ಹಾಗಾದರೆ ಅಂತಹ ಬುದ್ಧಿಯನ್ನು ದೇವರು ದಯಪಾಲಿಸಲಿ. ಅದನ್ನು ಗಾಯತ್ರಿಯಲ್ಲಿ ಪ್ರಾರ್ಥನೆ ಮಾಡಿ. ದೊಡ್ಡವರ ಮಾತನ್ನು ಕೇಳುವ ಪ್ರವೃತ್ತಿ, ವಿನಯದ ಪ್ರವೃತ್ತಿ ನಮ್ಮ ಚಿಕ್ಕ ಮಕ್ಕಳಲ್ಲಿ, ಯುವಕರಲ್ಲಿ, ಯುವತಿಯರಲ್ಲಿ ಬಹಳ ಮಹತ್ವದ್ದು, ಅವಶ್ಯಕವಾಗಿದೆ. ಅದರ ಲೋಪ. ಇದರಲ್ಲಿ ಇಬ್ಬರ ತಪ್ಪು ಇದೆ, ಹಿರಿಯರ ತಪ್ಪು, ಕಿರಿಯರ ತಪ್ಪು. ಹಿರಿಯರು ತಮ್ಮ ಮಕ್ಕಳಿಗೆ ಬೋಧನೆ ಮಾಡೋದೇ ಬಿಟ್ಟುಬಿಟ್ಟಿದ್ದಾರೆ. ತಾವೂ ಅವರ ಜೊತೆಗೆ ಸೇರಿಕೊಂಡು ಟಿ ವಿ ನೋಡ್ತಾರೆ, ಹರಟೆ ಹೊಡಿತಾರೆ. ಅವರಷ್ಟಕ್ಕೆ ಅವರು ಭಾರೀ ಬುದ್ಧಿವಂತರಾಗಿ ಎಷ್ಟು ಚೆನ್ನಾಗಿರುತ್ತೆ, ಆದರೆ ಅದರಿಂದ ಆಗೋ ಹಾನಿ ಏನು ಅನ್ನೋದನ್ನು ಗಮನಿಸದೆ ಟ್ಯೂಷನ್ ಮೇಲೆ ಟ್ಯೂಷನ್ಗಳನ್ನು ಹೇಳಿ ಅವರು ಕೇವಲ ಹೊರಗಿನ ವಿದ್ಯೆಯನ್ನು ಕಲಿತರೆ ಅವರು ಮುಕ್ತರು ಅನ್ನುವ ದೃಷ್ಟಿಯಲ್ಲಿ ಅದನ್ನೇ ಕೊಡಿಸ್ತಾರೆ. ಮನೆಯಲ್ಲಿ ಅವರ ಜೊತೆಗೆ ಮಾತನಾಡೋದಷ್ಟು ಅವಕಾಶ ಇಲ್ಲ. ಆಲೋಚನೆ ಮಾಡಿ. ಅನೇಕ ಜನ ಹಿರಿಯರಿಲ್ಲಿದ್ದೀರಿ, ನೀವು ನಿಮ್ಮ ತಂದೆ ತಾಯಿಗಳ ಜೊತೆಗೆ ಹೇಗಿದ್ದೀರಿ, ನಿಮ್ಮ ಮಕ್ಕಳು ನಿಮ್ಮ ಜೊತೆಗೆ ಹೇಗಿದ್ದಾರೆ ವಿಚಾರ ಮಾಡಿ. ಬೇರೆ ಯಾವುದೂ ಬೇಕಾಗಿಲ್ಲ, ಪುರಾಣ ಗಿರಾಣ ತೆಗೆಯೋದು ಬೇಡ. ಈಗ ನಿಮ್ಮ ಪುರಾಣ ನೀವು ತೆಗೆದು ನೋಡಿ ಸಾಕು. ನಿಮ್ಮ ತಂದೆ ತಾಯಿ ನಿಮ್ಮ ಜೊತೆಗೆ ಕುಳಿತು ಮಾತಾಡ್ತಾ ಇದ್ರೋ ಇಲ್ವೋ? ಭಾಗವತದ ಕಥೆಗಳನ್ನು ಹೇಳ್ತಾ ಇದ್ರೋ ಇಲ್ವೋ? ಸತ್ಯ ಹರಿಶ್ಚಂದ್ರನ ಕಥೆ ಹೇಳಿದ್ದಾರೆ, ಪಾಂಡವರ ಕಥೆ ಹೇಳಿದರು, ಪ್ರಹ್ಲಾದನ ಕಥೆ ಹೇಳಿದರು, ನರಸಿಂಹ ಅವತಾರ ಹೇಳ್ತಿದ್ರು. ನೀವು ಯಾವ ಅವತಾರ ಹೇಳಿದ್ದೀರಿ ಹೇಳಿ ನಿಮ್ಮ ಮಕ್ಕಳಿಗೆ? ಸಿನಿಮಾ ನಟರು, ಕ್ರಿಕೆಟ್ ಪ್ಲೇಯರ್ಸು, ರಾಜಕಾರಣಿಗಳು, ಇವರುಗಳ ಬಗ್ಗೆ ಅವರ ಕಥೆ ನೀವು ಹೇಳ್ತಾ ಇದ್ದೀರಿ ಹೊರತು ನೀವಲ್ಲ, ಅವ್ರ ಮಕ್ಕಳೇ ನಿಮಗೆ ಹೇಳ್ತಾರೆ. ಈಗ ನೀವೇನು ಹೇಳ್ತಾ ಇದ್ದೀರಿ? ಹಾಗಾದರೆ ಆ ಮಕ್ಕಳು ಕೊನೆವರೆಗೂ ನಮ್ಮನ್ನು ನೋಡಿಕೊಳ್ಳಬೇಕು ಅನ್ನುವುದರನ್ನು ಅಪೇಕ್ಷೆ ಹೇಗೆ ಪಡೋದು? ನೀವು ಯಾವ ರೀತಿ ಬೀಜ ಬಿತ್ತಿದ್ದೀರಿ ಅಂಥ ಗಿಡ ಬೆಳೆಯುತ್ತೆ. ಬೇವಿನ ಬೀಜ ಬಿತ್ತಿ ಮಾವಿನ ಹಣ್ಣು ಬೇಕು ಅಂತ ಅಪೇಕ್ಷೆ ಪಟ್ಟರೆ ಯಾವ ನ್ಯಾಯ? ಬಿತ್ತಿದ್ದು ಕೇವಲ ಲೌಕಿಕ ಶಿಕ್ಷಣ, ಧಾರ್ಮಿಕ ಸಂಸ್ಕಾರವನ್ನು ಬಿತ್ತಿಲ್ಲ, ಧರ್ಮದ ಬೋಧನೆಯನ್ನು ಮಾಡಿಲ್ಲ, ಇತಿಹಾಸ ಪುರಾಣಗಳ ಆದರ್ಶಗಳನ್ನು ಅವರ ತಲೆಯಲ್ಲಿ ತುಂಬಿಲ್ಲ. ಆದರೆ ಬಯಸೋದು ಹೇಗಿರಬೇಕು? ನನ್ನ ಮಗ ಅಂದರೆ ಭಾರಿ ಪ್ರಹ್ಲಾದನಾಗಿರಬೇಕು, ಧ್ರುವನ ಹಾಗೆ ಇರಬೇಕು, ಸೊಸೆ ಹೇಗಿರಬೇಕು? ಸೀತೆಯಂತೆ, ದ್ರೌಪದಿಯಂತೆ ಇರಬೇಕು, ದಮಯಂತಿ ಹಾಗಿರಬೇಕು. ಹೇಳಿದ ಕಥೆ ದಮಯಂತಿ ಕಥೆನಾ ನೀವು ಹೇಳಿದ್ದು? ಯಾವುದೋ ಹೀರೋಯಿನ್ ಕಥೆ ಹೇಳಿರ್ತೀರಿ. ಅಪೇಕ್ಷೆ ಪಡೋದು ದಮಯಂತಿಯ ಪಾತ್ರ, ದ್ರೌಪದಿಯ ಪಾತ್ರ. ಆ ಆದರ್ಶ ಅದು ಹೇಗೆ ಸಿಗತ್ತೆ? ಬೇವಿನ ಬೀಜ ಬಿತ್ತಿ ಮಾವಿನ ಹಣ್ಣು ಅಪೇಕ್ಷೆ ಪಟ್ಟ ಹಾಗಾಗತ್ತೆ ಅದು. ಹಾಗಾದರೆ ತಂದೆ ತಾಯಿಗಳು ಪೌರಾಣಿಕವಾದ, ಐತಿಹಾಸಿಕವಾದ ನಮ್ಮ ಭಾರತೀಯ ಋಷಿಗಳ, ಮುನಿಗಳ, ರಾಜಮಹಿಷಿಯರ, ಪತಿವ್ರತೆಯರ ಆದರ್ಶವನ್ನು ಗಂಡು ಮಕ್ಕಳಲ್ಲಿ, ಹೆಣ್ಣು ಮಕ್ಕಳಲ್ಲಿ ಚೆನ್ನಾಗಿ ತುಂಬಿ ಧಿಯೋ ಯೋನಃ ಪ್ರಚೋದಯಾತ್, ಆ ಬುದ್ಧಿ ಮಕ್ಕಳಿಗೆ ಬರಲಿ, ಅವರಿಗೆ ಹೇಳೋ ಬುದ್ಧಿ ಹಿರಿಯರಿಗೆ ಬರಲಿ. ಸ್ವಲ್ಪ ಹೊತ್ತಾದರೂ ಪೂರ್ಣ ಬಿಡಿ ಅಂತ ಹೇಳ್ತೇವೆ ನಾವು, ನೀವು ಕೇಳ್ತಿರೋ ಇಲ್ವೋ? ಸ್ವಲ್ಪ ಆದರೂ ಹೊತ್ತು ಬಿಡಿ. ಮೊಬೈಲ್ಗಳನ್ನು, ಟಿ ವಿಗಳನ್ನು ಎಲ್ಲ ಆಫ್ ಮಾಡಿ, ಸೈಲೆಂಟ್ ಮಾಡಿ, ಮಕ್ಕಳ ಜೊತೆಗೆ ಈ ತರಹದ ವಿಚಾರಗಳನ್ನು ನೀವು ಹೇಳಿ, ಹಿರಿಯರಿಂದಲೂ ಹೇಳಿಸಿ, ನೀವು ಹೇಳಿ, ಅಂತಹ ವಾತಾವರಣಗಳಲ್ಲಿ ಅವರನ್ನು ಕರೆದುಕೊಂಡು ಬನ್ನಿ. ಅವರು ಆ ಮಾತುಗಳನ್ನು ಚೆನ್ನಾಗಿ ಕೇಳೋದಿಲ್ಲ ಅಂದರೆ ದೇವರ ಎದುರಿಗೆ ಇನ್ನಷ್ಟು ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಳಿ, ಮಕ್ಕಳಿಗೆ ಈ ಸದ್ಬುದ್ಧಿಯನ್ನು ದೇವರು ಕೊಡಬೇಕು ಅಂತ. ಮಗ 10th ಪಾಸ್ ಆಗಬೇಕು, PUCಯಲ್ಲಿ ಚೆನ್ನಾಗಿ ರ್ಯಾಂಕ್ ತೆಗೆದುಕೊಳ್ಳಬೇಕು,
ಮುಂದೆ ಒಳ್ಳೆಯ ಶಿಕ್ಷಣ ಆಗಬೇಕು ಅನ್ನೋದಕ್ಕೆ ಎಷ್ಟು ರಾಯರಿಗೆ ದೇವರಿಗೆ ಪ್ರದಕ್ಷಿಣೆ ನಮಸ್ಕಾರ ಹಾಕ್ತಿರಲ್ಲ, ಅಷ್ಟೇ ಅವನು ಧರ್ಮದಿಂದ ಇರಬೇಕು, ದೇವರಲ್ಲಿ ಭಕ್ತಿ ಮಾಡಬೇಕು, ಕೊನೆವರೆಗೂ ನಮ್ಮ ಧರ್ಮ ಕಾಪಾಡಿಕೊಂಡು ಹೋಗಬೇಕು, ಧರ್ಮ ಬಿಟ್ಟು ಆಚೆಗೆ ಹೋಗಬಾರದು ಅನ್ನೋದಕ್ಕೋಸ್ಕರ ಎಷ್ಟು ಪ್ರದಕ್ಷಿಣೆ ನಮಸ್ಕಾರ ಹಾಕಿದ್ದೀರಿ ಅಂತ ನೀವೇ ಎಣಿಸಿ ನೋಡಿಕೊಳ್ಳಿ. ಯಾರಿಗೆ ಹೇಳಬೇಡಿ, ನೀವೇ ಆತ್ಮಾವಲೋಕನ ಮಾಡಿಕೊಳ್ಳಿ. ಇಲ್ಲ, ಅದಕ್ಕಾಗಿ ಮಾಡಿದ್ದಿಲ್ಲ, ಮದುವೆ ಆಗಬೇಕು ಅಂತ ಮಾಡಿದ್ದಿದೆ ಸೇವೆ, ಮಕ್ಕಳ ಮೇಲೆ ಪ್ರೀತಿ ಮಾಡ್ತಾ ಇದ್ದೀರಿ ಅನ್ನೋದು ಸಂತೋಷ. ಆದರೆ ಮಾಡಿದ್ದೆ ಯಾವುದಕ್ಕಾಗಿ? ಮದುವೆಗಾಗಿ ಮಾಡಿದಿರಿ. ಅವರಿಗೆ ಮಕ್ಕಳಾಗಬೇಕು ಅಂತ ಮಾಡಿದಿರಿ, ಉದ್ಯೋಗ ಸಿಗಬೇಕು ಅಂತ ಮಾಡಿದಿರಿ, ಅವರು ಪಾಸ್ ಆಗಬೇಕು ಅಂತ ಮಾಡಿದಿರಿ ಅನ್ನೋದಕ್ಕೆ ಅದೆಲ್ಲ ಆಯಿತು. ಅವರು ಪಾಸು ಆದರು, ಮದುವೆನೂ ಆಯಿತು, ಸೊಸೆನೂ ಬಂದಳು, ಮಕ್ಕಳು ಆದರೂ, ನೀವು ಹೊರಗೆ ಬಂದಿರಿ. ಯಾಕೆಂದರೆ ಅವರ ಬುದ್ಧಿಯಲ್ಲಿ ಧರ್ಮ ನೆಲೆಸಬೇಕು ಅಂತ ನೀವು ದೇವರಿಗೆ ಬೇಡಿರಲಿಲ್ಲ. ಅವರಲ್ಲಿ ಭಾರತೀಯ ಸಂಸ್ಕೃತಿ ಉಳಿಯಬೇಕು ಅಂತ ನೀವು ಬೇಡಿಲ್ಲ. ತಂದೆ ತಾಯಿಗಳಲ್ಲಿ ಭಕ್ತಿ ಅವರಿಗೆ ಬರಬೇಕು ಅಂತ ಬೇಡಿಲ್ಲ. ಗುರು ಹಿರಿಯರಲ್ಲಿ ಶ್ರದ್ಧೆ ಇರಬೇಕು ಅಂತ ನೀವು ಬೇಡಿಕೊಂಡಿಲ್ಲ. ಅದನ್ನು ಬೇಡಿಕೊಳ್ಳಿ. ಅದಕ್ಕಾಗಿ ಈ ಗಾಯತ್ರಿಯ ಜಪ ಮಾಡಿ. ನಮಗೂ ನಮ್ಮವರಿಗೂ ಎಲ್ಲರಿಗೂ ಧರ್ಮ ಬುದ್ಧಿ ಇರಲಿ, ದೇವರಲ್ಲಿ ಭಕ್ತಿ ಶ್ರದ್ಧೆಗಳು ಬೆಳೆಯಲಿ, ಎಲ್ಲರೂ ಸುಖವಾಗಿರಬೇಕು ಅನ್ನುವುದಕ್ಕೋಸ್ಕರ ನೀವು ದೇವರಲ್ಲಿ ಪ್ರಾರ್ಥನೆ ಮಾಡಿದರೆ ನಿಶ್ಚಿತವಾಗಿಯೂ ದೇವರು ವರ ಕೊಡ್ತಾನೆ. ವರ ಕೊಡುವ ಕಥೆಗಳು ಅಂದರೆ, ಒಬ್ಬ ತಪಸ್ಸು ಮಾಡ್ತಾ ಎಲ್ಲಿಯೋ ಗಿಡದ ಕೆಳಗೆ, ಹಿಂದೆ ನದಿ ಹರಿತಾ ಇದೆ, ಗುಡ್ಡದ ಮೇಲೆ ಕುಳಿತಿದ್ದಾನೆ. ದೇವರು ಬಂದು ಹೀಗೆ ವರ ಕೊಟ್ಟ, ಅದೊಂದೇ ವರ ಅಂತ ತಿಳ್ಕೊಬೇಡಿ. ವರ ಕೊಡೋದು ಅಂದರೆ, ವರ ಕೊಡಬೇಕಾದ್ರೆ ದೇವರು ಕಣ್ಣಿಗೆ ಕಾಣಬೇಕು ಅಂತ ತಿಳಿಯಬೇಡಿ. ನೀವು ಮಾಡಿರುವ, ಈಗ ಮಾಡ್ತಾ ಇರುವ ಅಲ್ಪ ಸ್ವಲ್ಪ ಧರ್ಮಗಳ ಫಲವೇ ಇವತ್ತು ನೀವು ಎಲ್ಲ ಇಷ್ಟು ಸುಖವಾಗಿರೋದು. ಇದೆಲ್ಲ ದೇವರು ಕೊಟ್ಟ ವರವೇ ಇದು. ಜನ್ಮಾಂತರದಲ್ಲಿ ಮಾಡಿದ ಪುಣ್ಯ, 4 ಜನರಿಗೆ ಅನ್ನದಾನ ಮಾಡಿದ್ದೀರಿ ಅಂತ ಇವತ್ತು ಹೊಟ್ಟೆಗೆ ಅನ್ನ ಇದೆ, ವಸ್ತ್ರದಾನ ಮಾಡಿದ್ದೀರಿ ಅಂತ ಮರ್ಯಾದೆಗೆ ವಸ್ತ್ರ ಇದೆ, 4 ಹಿರಿಯರಿಗೆ ತಲೆಬಾಗಿದ್ದೀರಿ ಅಂತ ಇವತ್ತು 4 ಜನ ನಿಮಗೆ ಮನ್ನಣೆ ಕೊಡ್ತಾ ಇದ್ದಾರೆ. ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರೋ ಮಹಾರಾಯ. ಹಾಗಾದರೆ ದೇವರು ವರ ಕೊಡೋದಿಲ್ಲ ಅಂತ ತಿಳ್ಕೊಬೇಡಿ. ಈಗ ಕೊಟ್ಟದ್ದೇ ದೇವರ ವರ ಇದು. ಆದರೆ ಇಷ್ಟು ಸಾಲದು, ಇಷ್ಟೇ ಧರ್ಮ ಸಾಲದು. ಇನ್ನೂ ಧರ್ಮವನ್ನು ನಾವು ಮಾಡಬೇಕು, ಇನ್ನೂ ಹೆಚ್ಚು ವರವನ್ನು ದೇವರಿಂದ ಪಡೆಯಬೇಕು. ನಮಗಾಗಿಯೂ ಪಡೆಯಬೇಕು, ನಮ್ಮ ಮುಂದಿನ ಜನಕ್ಕಾಗಿಯೂ ನಾವು ಪಡೆಯಬೇಕಾಗಿದೆ. ಅದಕ್ಕಾಗಿ ಸಂಧ್ಯಾವಂದನವನ್ನು ತಪ್ಪದೇ ಮಾಡಿ, ಗಾಯತ್ರಿಯ ಜಪವನ್ನು ಮಾಡಿ. ಸಂಧ್ಯಾವಂದನ ಬರದೇ ಇದ್ದವರಿಗೆ ಸಂಧ್ಯಾವಂದನವನ್ನು ಕಲಿಸುವ ವ್ಯವಸ್ಥೆಯನ್ನು ಮಾಡ್ತೇವೆ. ವಿದ್ವಾಂಸರು ಬರ್ತಾರೆ, ತಿಂಗಳಿಗೆ 1 ದಿವಸವೋ 2 ದಿವಸವೋ ಕಲಿಸಿಕೊಡ್ತಾರೆ. ಚೆನ್ನಾಗಿ ಕಲಿತುಕೊಂಡು ಪುಸ್ತಕ ನೋಡಿಯಾದರೂ ಮಾಡಿ. ಆದರೆ ಸಂಧ್ಯಾವಂದನವನ್ನು ಮಾಡದೇ ಇರಬೇಡಿ, ಗಾಯತ್ರಿ ಜಪವನ್ನು ಮಾಡದೇ ಇರಬೇಡಿ. ಹೆಣ್ಣು ಮಕ್ಕಳು ಭಜನಾ ಮಂಡಳಿಗಳನ್ನು ಮಾಡಿಕೊಂಡು ಭಜನೆಯನ್ನು ಮಾಡ್ತಾರೆ ಎನ್ನುವುದನ್ನು ಕೇಳಿ ಸಂತೋಷವೂ ಆಗಿದೆ. ಇನ್ನೂ ವಿಶೇಷವಾಗಿ ನೀವು ಮಾಡುವುದರ ಜೊತೆಗೆ ನಿಮ್ಮ ಚಿಕ್ಕ ಮಕ್ಕಳಿಗೂ, ಹೆಣ್ಣು ಮಕ್ಕಳಿಗೆ, ಗಂಡು ಮಕ್ಕಳಿಗೆ ಅದನ್ನು ಕಲಿಸಿಕೊಡಿ. ಅವರೂ ದೇವರ ನಾಮಗಳನ್ನು ಹೇಳಲಿ, ಅವರೂ ಭಜನೆಯನ್ನು ಮಾಡಲಿ, ಪ್ರಾರ್ಥನೆ ಮಾಡಿಕೊಳ್ಳಲಿ. ವಿಶೇಷವಾಗಿ ನರಸಿಂಹದೇವರ, ದುರ್ಗಾದೇವಿಯ, ಮುಖ್ಯಪ್ರಾಣದೇವರ ಅನುಗ್ರಹ ಆಗಬೇಕಾಗಿದೆ. ನರಸಿಂಹ ಸುಳಾದಿ, ದುರ್ಗಾ ಸುಳಾದಿ, ಮಧ್ವನಾಮ ಇವುಗಳನ್ನು ಹೇಳಿ ಹರಿವಾಯು ಗುರುಗಳ ಅನುಗ್ರಹವನ್ನು ಪಡೆದುಕೊಂಡ್ರೆ ಯಾವ ಆಪತ್ತೂ ಇಲ್ಲ. ಚೆನ್ನಾಗಿ ಶಿಕ್ಷಣ, ಒಳ್ಳೆಯ ಮನೆ ಸಿಗತ್ತೆ, ಒಳ್ಳೆಯ ಸೌಭಾಗ್ಯ, ಸಂತಾನ ಎಲ್ಲವನ್ನೂ ದೇವರು ಕರುಣಿಸ್ತಾನೆ. ಯಾವ ಹೊರಗಿನ ಆಪತ್ತುಗಳೂ ಇಲ್ಲ. ಇವತ್ತು ನಾನಾ ರೀತಿಯಿಂದ ಯುವತಿಯರಿಗೆ ಪೀಡೆ ಇದೆ. ನಮ್ಮ ಧರ್ಮವೇ ಹಾಳಾಗುವ ಪ್ರಸಂಗ ಇದೆ. ಲವ್ ಜಿಹಾದಿನ ಹೆಸರಿನಲ್ಲಿ ಹೆಣ್ಣು ಮಕ್ಕಳನ್ನು ಓಡಿಸಿಕೊಂಡು ಮತಾಂತರ, ಧರ್ಮಾಂತರ ಮಾಡುವಂತಹ ಬಹಳ ಘೋರವಾದಂತಹ ಪ್ರಸಂಗ ನಡೀತಾ ಇದೆ. ಅದನ್ನು ಏನೂ ತಲೆ ಕೆಡಿಸಿಕೊಳ್ಳದಂತೆ ಏನಾಗತ್ತೋ ಆಗಲಿ, ಆದದ್ದಾಗಲಿ ಅನ್ನುವ ರೀತಿಯಲ್ಲಿ ಉದಾಸೀನವಾಗಿ ನೋಡ್ತಾ ಇರೋದು ಇದು ಸರ್ವಥಾ ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ, ನಮ್ಮ ಭಾರತೀಯ ಪರಂಪರೆಗೆ ಶೋಭೆ ತರುವಂಥದ್ದಲ್ಲ. ನಾವು ಭಾರತೀಯರು, ನಾವು ಹಿಂದೂಗಳು, ನಾವು ಬ್ರಾಹ್ಮಣರು, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿಯನ್ನು ನಾವು ಉಳಿಸಿಕೊಳ್ಳಬೇಕು. ನಮ್ಮ ಭಾರತೀಯತೆ ಉಳಿಯಬೇಕು. ಮೊದಲು ಹಿಂದೂ ಧರ್ಮ ಉಳಿಯಬೇಕು, ಬ್ರಾಹ್ಮಣ್ಯವೂ ಉಳಿಯಬೇಕು. ಅವರವರು ತಮ್ಮ ತಮ್ಮ ಧರ್ಮವನ್ನು ಎಲ್ಲ ಜಾತಿಯವರು ಉಳಿಸಿಕೊಳ್ಳಬೇಕು. ಎಲ್ಲರೂ ಚೆನ್ನಾಗಿ ಬೆಳೆಯಬೇಕು. ತಾವು ತಮ್ಮವರ ಜೊತೆಗೆ ಚೆನ್ನಾಗಿ ವಿವಾಹವನ್ನು ಮಾಡಿಕೊಂಡು ಸುಖವಾಗಿ ಎಲ್ಲರೂ ಬಾಳಬೇಕು.
ಒಬ್ಬರು ಇನ್ನೊಬ್ಬರ ದ್ವೇಷವನ್ನು ಮಾಡಬಾರದು, ಆದರೆ ತಮ್ಮತನವನ್ನು ಕಳೆದುಕೊಳ್ಳಬಾರದು. ಇದೇ ಇರುವುದು ರಹಸ್ಯ. ಊಟ ಮಾಡುವಾಗ ಎಲ್ಲ ತರಹದ ವಸ್ತುಗಳು ಮನುಷ್ಯನಿಗೆ ಬೇಕು. ಉಪ್ಪು ಬೇಕು, ಸಕ್ಕರೆಯೂ ಬೇಕು, ಹಾಲು ಬೇಕು, ತುಪ್ಪವೂ ಬೇಕು, ಅನ್ನವೂ ಬೇಕು, ಹುಳಿ ಸಾರು ಖಾರ ಎಲ್ಲವೂ ಬೇಕು. ಅಂದರೆ ಅದು ಊಟ. ಷಡ್ರಸಗಳಿರಬೇಕು. ಹಾಗೆ ನಮ್ಮ ಸಮಾಜ ಚೆನ್ನಾಗಿ ಬೆಳೆಯಬೇಕು, ನಮ್ಮ ದೇಶ ಚೆನ್ನಾಗಿರಬೇಕು ಅಂದರೆ ಎಲ್ಲ ವರ್ಗದ ಜನರು ಬೇಕು, ಎಲ್ಲ ಜಾತಿಯ ಜನ ಬೇಕು, ಎಲ್ಲ ವರ್ಗದ ಜನರು ಬೇಕು, ಎಲ್ಲರೂ ಚೆನ್ನಾಗಿರಬೇಕು. ಎಲ್ಲರೂ ಸೇರಿದರೇನೆ ದೇಶ ಚೆನ್ನಾಗಿರುತ್ತೆ. ಅದರ ಅರ್ಥ ಯಾವುದು ಎಲ್ಲಿರಬೇಕೋ ಅಲ್ಲೇ ಇರಬೇಕು, ಕಲಬರಕೆ ಆಗಬಾರ್ದು. ಉಪ್ಪಿಲ್ಲದೆ ಊಟದ ರುಚಿ ಇಲ್ಲ, ಪಾಯಸ ಇಲ್ಲದೆ ಊಟದ ರುಚಿ ಇಲ್ಲ ಅಂತ ಪಾಯಸದಲ್ಲಿ ಉಪ್ಪು ಹಾಕಬಾರ್ದು. ಉಪ್ಪು ಇರೋ ಸ್ಥಾನದಲ್ಲೇ ಇರಬೇಕು, ಪಾಯಸ ಇರೋ ಸ್ಥಾನದಲ್ಲಿ ಪಾಯಸ ಇರಬೇಕು, ಅನ್ನದ ಸ್ಥಾನದಲ್ಲಿ ಅನ್ನ. ಉಪ್ಪು ಬಹಳ ಮಹತ್ವದ್ದು ಅಂತ ಇಷ್ಟು ಉಪ್ಪು ಹಾಕ್ಕೊಂಡು ಒಂದಿಷ್ಟೇ ಅನ್ನ ಮೂಲಿಗೆ ಹಾಕ್ಕೊಂಡ್ರೆ ಉಪ್ಪು ತಿನ್ನುವಾಗ ಅನ್ನ ಬಾಡಿಸಿಕೊಳ್ಳೋದು ಅಲ್ಲ. ಅನ್ನ ಮಜ್ಜಿಗೆ ಅನ್ನ ತಿನ್ನುವಾಗಲೋ ಅಥವಾ ಬೇರೆದನ್ನು ತಿನ್ನುವಾಗಲೋ ಉಪ್ಪು ಹಚ್ಕೊಳ್ಬೋದೇ ಹೊರತು ಉಪ್ಪು ತಿನ್ನುವಾಗ ಅನ್ನ ಹಚ್ಕೊಳ್ಳೋದಲ್ಲ. ಹಾಗೆ ದೇಶಕ್ಕೆ ಎಲ್ಲವೂ ಬೇಕು, ಊಟಕ್ಕೆ ಎಲ್ಲವೂ ಬೇಕು. ಆದರೆ ಯಾವುದು ಎಲ್ಲಿರಬೇಕೋ ಅಲ್ಲೇ ಇರಬೇಕು, ಎಷ್ಟಿರಬೇಕೋ ಅಷ್ಟೇ ಇರಬೇಕು, ಹೇಗಿರಬೇಕೋ ಹಾಗೇ ಇರಬೇಕು. ಹಾಗೆ ಸಮಾಜದೊಳಗಿನ ಎಲ್ಲರೂ ಪ್ರೀತಿಯಿಂದ ಇರಬೇಕು, ಎಲ್ಲರೂ ಸೇರೇನೇ ದೇಶದ ಸೇವೆಯನ್ನು ಮಾಡಬೇಕು. ಆದರೆ ಯಾರು ಎಲ್ಲಿರಬೇಕೋ ಅಲ್ಲೇ ಇರಬೇಕೇ ಹೊರತು ಕಲಬರಕೆಯಾಗಬಾರದು. ಎಲ್ಲರ ಧರ್ಮವೂ ಉಳಿಯಬೇಕು. ಆ ವಸ್ತುಗಳ ಗುಣಧರ್ಮಗಳು ಆ ವಸ್ತುಗಳಲ್ಲಿ ಇರುವಂತೆ ಪ್ರತಿಯೊಬ್ಬ ವ್ಯಕ್ತಿಯ ಧರ್ಮಗಳು ಅವನಲ್ಲಿ ಚೆನ್ನಾಗಿ ಉಳಿಯಬೇಕು. ಆ ಧರ್ಮಗಳು ಅಲ್ಲಿ ಚೆನ್ನಾಗಿ ಉಳಿದರೆ ಅದರಿಂದ ದೇಶಕ್ಕೆ ಹಿತ ಇದೆ, ಎಲ್ಲರಿಗೂ ಸುಖ ಇದೆ. ಇದನ್ನು ಅರಿತುಕೊಂಡು ನಮ್ಮ ಧರ್ಮ ನಮ್ಮ ಸಂಸ್ಕೃತಿಯನ್ನು ನಾವು ಬಿಡೋದಿಲ್ಲ ಅನ್ನುವ ರೀತಿಯಲ್ಲಿ ಗಟ್ಟಿಯಾಗಿ ಮಕ್ಕಳಲ್ಲಿ ಒಳ್ಳೆಯ ಬುದ್ಧಿಯನ್ನು ನೀವು ಬಿತ್ತಬೇಕು. ಅವರಲ್ಲಿ ಆ ಬುದ್ಧಿ ಕೊನೆವರೆಗೆ ಉಳಿಯಬೇಕು, ಬೆಳೆಯಬೇಕು ಅನ್ನುವ ದೃಷ್ಟಿಯಲ್ಲಿ ಈ ರೀತಿಯ ಪ್ರಾರ್ಥನೆಯನ್ನು ದೇವರಿಗೆ, ವಾಯುದೇವರಿಗೆ, ದುರ್ಗೆಗೆ, ಮಹಾಲಕ್ಷ್ಮೀ ದೇವಿಗೆ ನಾವು ಪ್ರಾರ್ಥಿಸಿ ಆ ಅನುಗ್ರಹವಾದ ಕವಚವನ್ನು ಅವರಿಗೆ ತೊಡಿಸುವಂತಹ ಒಂದು ಪ್ರಯತ್ನ ಪ್ರಾಮಾಣಿಕವಾಗಿ ಪ್ರತಿಯೊಬ್ಬರಿಂದ ನಡೆದಾಗ ನಮ್ಮ ಮುಂದಿನ ಯುವಕ ಯುವತಿಯರ ಭವಿಷ್ಯ ಚೆನ್ನಾಗಿ ಆಗುವುದಕ್ಕೆ ಸಾಧ್ಯ ಇದೆ. ಆದ್ದರಿಂದ ಎಲ್ಲ ಪುರುಷರು ಸಂಧ್ಯಾವಂದನದ ದೃಢವಾದ ಪ್ರತಿಜ್ಞೆಯನ್ನು ಮಾಡಿ ನೀವು ನಿಮ್ಮ ಮಕ್ಕಳು ಸೇರಿ ಭಾಗವಹಿಸಿ, ಜೊತೆಗೆ ಸ್ತ್ರೀಯರು ಕೂಡ ತಾವು ಮಾಡುವ ಭಜನೆಯ ಕಾರ್ಯದಲ್ಲಿ ತಮ್ಮ ಮಕ್ಕಳನ್ನೂ ಸೇರಿಸಿಕೊಂಡು ಇನ್ನುಳಿದ ಇಷ್ಟಮಿತ್ರರನ್ನು ಸೇರಿಸಿಕೊಂಡು ಚೆನ್ನಾಗಿ ಪ್ರಾರ್ಥನೆಯನ್ನು ಮಾಡಿ ನಿತ್ಯದ ಕರ್ತವ್ಯ ಕರ್ಮಗಳೇನು, ಹೇಗೆ ಸಹನಶೀಲತೆಯಿಂದ ಬದುಕಬೇಕು. ಬರೀ ವಿದ್ಯೆಯನ್ನು ಒಂದೇ ಕಲಿಸಬೇಡಿ. ಫಸ್ಟ್ ರ್ಯಾಂಕ್ ಬಂದರು ಅಂತ ಹಾರಿ ಬರೀ ಫೇಡೆ ಹಂಚೋ ಕೆಲಸ ಮಾಡಬೇಡಿ. ಅವಶ್ಯ ಫೇಡೆ ಹಂಚಿ, ಪ್ರತಿಭಾ ಪುರಸ್ಕಾರ ಮಾಡಿ, ಬೇಡ ಅಂದಿಲ್ಲ, ಅದನ್ನು ಮಾತ್ರ ಮಾಡಬೇಡಿ. ಪ್ರತಿಭಾ ಪುರಸ್ಕಾರದ ಜೊತೆಗೆ ಇವತ್ತು ನಮ್ಮ ಸಮಾಜ ಮೇಲೆ ಬರಬೇಕು ಅಂದರೆ ವಿನಯ ಪುರಸ್ಕಾರ ಅಂತ ಒಂದು ಪ್ರಾರಂಭ ಆಗಬೇಕು. ಅವನ ಪ್ರತಿಭೆ ಎಷ್ಟಿದೆ ಅಂತ ನೋಡಿ ಪುರಸ್ಕಾರ ಮಾಡಬೇಡಿ. ತಂದೆ ತಾಯಿಗಳಲ್ಲಿ, ಗುರುಗಳಲ್ಲಿ ಎಷ್ಟು ವಿನೀತನಾಗಿ ಅವನು ವರ್ತಿಸಿದ್ದಾನೆ ಅದರ ಪರ್ಸೆಂಟೇಜ್ ನೋಡಿ ಅವನಿಗೆ ಪುರಸ್ಕಾರ ಮಾಡಿ, ಅದರಲ್ಲಿ ಮುಂದೆ ಬರಲಿ. ತ್ಯಾಗದಲ್ಲಿ ಎಷ್ಟು ಮುಂದಿದ್ದಾನೆ ಅಂತ ತ್ಯಾಗ ಪುರಸ್ಕಾರ, ವಿನಯ ಪುರಸ್ಕಾರ, ದೈವಭಕ್ತಿ ಪುರಸ್ಕಾರ, ಸಮಾಜ ಸೇವಾ ಪುರಸ್ಕಾರ ಇವುಗಳು ಬೆಳೆಯಬೇಕು. ಈ ರೀತಿಯಾಗಿ ನಮ್ಮ ಮಕ್ಕಳು ಬೆಳೆದರೆ ಅದು ನಿಜವಾಗಿ ನಮ್ಮ ದೇಶದ ಬೆಳವಣಿಗೆಗೆ ಮೂಲಭೂತವಾದದ್ದು. ಕೇವಲ ಪ್ರತಿಭೆಯಿಂದ ನಮ್ಮ ದೇಶ ಮುಂದೆ ಬರೋದಿಲ್ಲ. ಪ್ರತಿಭೆಯೂ ಒಂದು ದೊಡ್ಡ ವಸ್ತು, ಆದರೆ ಅದೊಂದೇ ಅಲ್ಲ ಅನ್ನುವುದನ್ನು ಮರೆಯಬೇಡಿ. ಎಲ್ಲವೂ ನಮ್ಮ ಮಕ್ಕಳಲ್ಲಿ ಬರಬೇಕು ಅನ್ನುವ ಪ್ರಯತ್ನ ನಿಮ್ಮದಾಗಲಿ. ಆ ಕಾರ್ಯವನ್ನು ಹರಿವಾಯು ಗುರುಗಳು ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸ ದೇವರು ನಿಮ್ಮೆಲ್ಲರಿಂದ ಮಾಡಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತೇವೆ.